ಕೆಆರ್ಪೇಟೆಯಲ್ಲಿ ಹೋಟೆಲ್ ಮತ್ತು ಬೇಕರಿಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸಿರುವಂಥದ್ದು. ಆಹಾರ ಪದಾರ್ಥಗಳಿಗೆ ರಾಸಾಯನಿಕ ಬಳಕೆ ಬಗ್ಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ. ಪುರಸಭೆಯ ಆಡಳಿತಾಧಿಕಾರಿ ಎಸಿ ಶ್ರೀನಿವಾಸ್ ಮಿಂಚಿನ ದಾಳಿ ನಡೆಸಿರುವಂಥದ್ದು. ಹೋಟೆಲ್ ಬೇಕರಿಗಳಲ್ಲಿ ಅಪಾಯಕಾರಿ ಕೃತಕ ರಾಸಾಯನಿಕ ಬಳಕೆ ಪತ್ತೆ ಇರುವಂಥದ್ದು. ಪ್ಲಾಸ್ಟಿಕ್ ಕವರ್ ಆಹಾರಕ್ಕೆ ಬೆರೆಸುತ್ತಿದ್ದ ಕೃತಕ ರಾಸಾಯನಿಕಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ಲಾಸ್ಟಿಕ್ ಮತ್ತು ಕೃತಕ ಬಣ್ಣಗಳ ಬಳಕೆ ಮಾಡದಂತೆ ಮಾಲೀಕರಿಗೆ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಬೇಕರಿಯಲ್ಲಿ ಕೇಕ್ಗಳಿಗೆ ಕೃತಕ ಬಣ್ಣ ಸೇರಿಸುತ್ತಿರುವುದಕ್ಕೆ ಅಸಮಾಧಾನವನ್ನ ಕೂಡ ಹೊರಹಾಕಿದ್ದಾರೆ. ಜನರಿಗೆ ಕೃತಕ ಬಣ್ಣ, ಪ್ಲಾಸ್ಟಿಕ್ ಬಳಕೆಯ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಇದು ಹಾರ್ಮ್ಫುಲ್ ಪೌಡರ್ ಬಟ್ ಅದಕ್ಕೆ ಪರ್ಮಿಟ್ ಇದೆ. ಅದು ಲ್ಯಾಬ್ಗೂ ಆಲ್ರೆಡಿ ಇವ್ರ ಬೇಕರಿಯಲ್ಲೂ ಕಳಿಸಿದ್ದೀನಿ ಸ್ಯಾಂಪಲ್. ಸ್ವಲ್ಪ ಸೇಫ್ ಇದೆ ಸರ್. ಮೇಲ್ಗಡೆಗೆ ಹಾಕಿದಿರಲ್ಲ, ಇದು 100% ಒಳಗಡೆ ಇದೆ. ಇದು ಅಲ್ಲಿಂದನೇ ಬರುವಂತದ್ದು ಸರ್, FSS ಸರ್ಟಿಫೈಡ್. ಇದೆಲ್ಲ ಬಹುಪಾಲು ಹಾರ್ಮ್ಫುಲ್ ಕೆಮಿಕಲ್ ಆಗಲೇ ಕೈ ಹಾಕಿ ಉಜ್ಜಿದ್ರು ಕೂಡ ಹೋಗ್ತಾ ಇರಲಿಲ್ಲ. ಆದಷ್ಟು ತಿನ್ನೋದನ್ನೇ ಕಮ್ಮಿ ಮಾಡ್ಬೇಕು. ನಾವು ಪರ್ಮಿಸಬಲ್ ಲಿಮಿಟ್ ಅಂತ ಬಳಸ್ತಾರೆ. ಇದನ್ನ ಕೈಗೆ ಹಾಕೊಂಡು ತೊಳೆದ್ರು ಹೋಗಲ್ಲ ಈ ಬಣ್ಣ. ಸರ್ ಅದನ್ನ ಹೇಳೋದು ವೊಕೇಶನಲ್ ತಿನ್ನಿದ್ದು ಏನಾಗಿದೆ ಟ್ರೆಂಡ್ ಎಲ್ಲರೂ ಡೈಲಿ ಕೇಕ್ ಎಲ್ಲ ಹಬ್ಬಗಳಿಗೆ ಸಣ್ಣ ಸಣ್ಣ ನೋಡಿ, ಇದು ರಕ್ತ ಇದ್ದಂಗಿರುತ್ತೆ. ನಾವು ಬೇಕರಿ ಕೇಕಿಗೆ ಎಲ್ಲ ಬಳಸುವಂತ ಬಣ್ಣಗಳಿದು. ಈ ತರದ ವಿಷಯನ ನಾವು ತಿಂತೀವಿ ಬೇಕರಿಲಿ ತಿನ್ಬೇಕಾದ್ರೆ. ನೋಡಿ, ಕೈಗೆ ನೀರು ಹಾಕಿ ತೊಳಿರಿ, ಇದು ಹೋಗುತ್ತೆ ತೋರಿಸ್ತೀವಿ. ನೀರು ಕೊಡ ಬನ್ನಿ, ಬನಾರಣ್ಣ ಇನ್ನೊಬ್ರು ಹಾಕೊಳಪ್ಪ ಯಾರು. ನೋಡಿ, ಇದು ಕೇಕಿಗೆ ನಾವು ಹನಿ ಕೇಕಿಗೆಲ್ಲ ಹಾಕಂತ ಬಣ್ಣ. ಇದು ಸಿಂಥೆಟಿಕ್ ಬಣ್ಣ. ನೋಡಿ, ಒಂದ್ಸರಿ ಕೈ ತೊಳಿರಪ್ಪ. ನೀರು ಕೊಡ್ರಿ. ಅಲ್ಲಿ ಜಗ್ ನೀರ್ ಆಯ್ತಲ್ವಾ, ಎತ್ಕೊಂಡ್ ನೋಡಿ, ಬೇಕಲ್ಲಿ ಈ ತರ ಸಿಂಥೆಟಿಕ್ ಕಲರ್ಸ್ ಎಲ್ಲ ಬಳಸ್ತೀವಿ. ದಯಮಾಡಿ 10 ಸರಿ ನೀರ್ ಹಾಕಿ ತೊಳೆದ್ರು ಒಂದು ಚೂರು ಕೈಲಿ ಹೋಗಲ್ಲ ಅದು. ನೋಡಿ, ಈ ತರ ಇದನ್ನ ನಾವು ಕೇಕಲ್ಲೆಲ್ಲ ತಿನ್ನುವಂಥದ್ದು. ನೋಡಿ, 10 ಸರಿ ಕೈ ತೊಳೆದ್ರು ಈ ಬಣ್ಣ ಹೋಗ್ತಾ ಇಲ್ಲ. ಒಂದ್ಸರಿ ಕೇಕ್ ತಿಂದ್ರೆ ಕಳ್ಳಲ್ಲಿ ಹೆಂಗ್ ಕುತ್ಕೊಳ್ಳಲ್ಲ ಅದು. ನಾವು 106 ಸರಿ ಕೇಕ್ ತಿಂದ್ರೆ ಅದಕ್ಕೆ ಅನೇಕರಿಗೆ ಕ್ಯಾನ್ಸರ್ ಎಲ್ಲ ಬರೋದು. ದಯಮಾಡಿ ಕೆಲವು ಕಡೆ ಇದು ಎಕ್ಸ್ಪೈರಿ ಆಗಿರೋ ಬಣ್ಣಗಳನ್ನೆಲ್ಲ ಬಳಸ್ತಾರೆ. ನೋಡಿ, ಇದು 10 ಸರಿ ತೊಳೆದ್ರು ಹೋಗ್ತಾ ಇಲ್ಲ. ಇದನ್ನ ನಾವು ಕೇಕ್ ತಿಂತೀವಿ. ಒಂದ್ಸರಿಗೆ ಎಷ್ಟು 20 ಸರಿ ಉಜ್ಜಿದ್ರು ತೊಳಿತೀವಿ. ಕಳ್ಳೊಳಗಡೆ ಉಜ್ಜಿ ತೊಳಿತೀವ ನಾವು. 100 ಸರಿ ನಾವು ಈ ತರದ ಕೆಮಿಕಲ್ಸ್ ಎಲ್ಲ ನಮ್ಮ ಬಾಡಿಗೆ ಹೋದ್ರೆ ಅದಕ್ಕೆ ನಮಗೆಲ್ಲ ಕ್ಯಾನ್ಸರ್ ಎಲ್ಲ ಬರುವಂಥದ್ದು. ದಯಮಾಡಿ ಸಾಧ್ಯವಾದಷ್ಟು ಈ ಬೇಕರಿ ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕು. ಇವತ್ತು ಕೆಆರ್ಪೇಟೆನಲ್ಲಿ ಎಲ್ಲೆಲ್ಲಿ ಎಕ್ಸ್ಪೈರಿ ಆಗಿರೋ ಬಣ್ಣಗಳನ್ನ ಬಳಸ್ತಾರೆ ಇದನ್ನೆಲ್ಲ ನಾನು ಪಾಂಡುಪುರ ಎಸಿ ಮತ್ತೆ ನಮ್ಮ ಕೃಷಿ ಆಫೀಸರ್ ಬಂದು ಇವತ್ತು ಚೆಕ್ ಮಾಡೋದನ್ನ ಮಾಡ್ತಾ ಇದೀವಿ. ಸಾರ್ವಜನಿಕರು ದಯಮಾಡಿ ಜಾಗೃತಿಯಾಗಿ ಇರಬೇಕು. ಈ ತರ ಹಾನಿಕಾರಕ ವಸ್ತುಗಳನ್ನ ಬಳಸಬಾರ್ದು. ಕೇಕು ಬಣ್ಣ ಚೆನ್ನಾಗಿದೆ ಅಂತ ಮೇಲ್ಗಡೆ ಹಾಕೋ ಕ್ರೀಮು ಕೂಡ ತೆಗೆದು ತಿನ್ಬೇಕಾಗ್ತದೆ. ಇದೆಲ್ಲ ವಿಷಯನ ತಿಂತಾ ಇದೀವಿ ನಾವು ಅಂತ ನಂಗೆ ಭಯ ಆಗ್ತದೆ. ಲೈಫಲ್ಲಿ ಬೇಕರಿ ಐಟಮ್ ತಿನ್ನೋದಿಲ್ಲ ಅನ್ಸುತ್ತೆ. ಒಂದ್ಸರಿ ನೋಡಿ, ಕೈ ತೊಳೆದು ಒಂದ್ಸರಿ ಬಣ್ಣ ಹಾಕಿದಕ್ಕೆ ಇಷ್ಟು ಬಣ್ಣ. ಇಲ್ಲಿ ಬನ್ನಾರೇಣ ನೋಡಿ, ಅವರು 20 ಸರಿ ತೊಳಿತಾರೆ. 20 ಸರಿ ತೊಳೆದು ಹೋಗ್ತಾ ಇಲ್ಲ. ಅವರು ಸೋಪ್ ಹಾಕಿ ಹೋಗಿಲ್ಲ ಸರ್, ಸೋಪ್ ಹಾಕಿ ಹೋಗಿಲ್ಲ.